ಗ್ರಾಮದ ಜನತೆಗೆ ತಿಳಿಸೋದೇನೆಂದ್ರೆ, ಅಮ್ಮನವರ ಗುಡಿ ಪೂಜಾರಿ ಶಂಕರ ಶಾಸ್ತ್ರಿಗಳ ದೊಡ್ಡ ಮೊಮ್ಮಗಳು ನಯನಿಯಿಂದಲೇ ನಮ್ಮ ಊರಲ್ಲಿ ಅನಿಷ್ಟಗಳು ನಡೀತಿದೆ ಅಂತ ನಯನಿಯನ್ನ ನಾಳೆ ಬೆಳಗಾಗೋಷ್ಟರಲ್ಲಿ ಊರಿಂದ ಆಚೆಗೆ ಹಾಕ್ಬೇಕು ಅಂತ ಹೇಳಿ ಈ ಊರಿನ ಹಿರಿಯರು ಹೇಳೋರ್ ಕಂಡ್ರಪ್ಪ. ನಾಳೆ ನಿಮ್ಮ ಮಗನಾದ್ರೆ ಈ ಊರು ಬಿಟ್ಟು ಹೋಗಿಲ್ಲ ಅಂತಂದ್ರೆ ನಿಮ್ಮನ್ನೆಲ್ಲ ನಾನೇ ಊರು ಬಿಟ್ಟು ಓಡಿಸ್ಬಿಡ್ತೀನಿ. ಮದುವೆ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳನ್ನ ಕರ್ಕೊಂಡು ನಾನು ಎಲ್ಲಿಗಮ್ಮ ಹೋಗ್ಲಿ? ಹಾಳು ಬಾವಿಲಿ ಬಿದ್ದು ಹೋಗಿ ಸಾಯ್ರಿ, ನನಗೇನಾಗ್ಬೇಕು? ಅದೇ ಗತಿ ಈ ಊರಲ್ಲಿ ಮಾತ್ರ ಇರೋದಕ್ಕೆ ಹೋಗ್ಬೇಡಿ. ಇಲ್ಲಿನ ಸಲದ ಕತೆ ಏನಾದ್ರೂ ಕಟ್ಟಿದ್ರು ನೀವು ಕೂಡ ಇರೋದಿಲ್ಲ. ಇದೇ ನನ್ನ ತೀರ್ಮಾನ. ಬೆಳಗಾದ್ರೆ ಬೈಯೋ ಅಮ್ಮನ್ನ, ಹೊಡಿಯಕ್ ಬಂದ್ರೆ ತಡಿಯಕ್ ಬರೋ ತಾತನ್ನ, ದಿನಾಗ್ಲೂ ನನ್ನ ಆಡ್ಕೊಂಡು ತೃಪ್ತಿ ಪಡೋ ತಂಗಿನ ಬಿಟ್ಟು ಹೋಗ್ಬೇಕಂದ್ರೆ ನನ್ನಿಂದ ಆಗ್ತಾ ಇಲ್ಲ. ಆದ್ರೆ ಹೋಗ್ಬೇಕು. ಸುಮನಾಗೆ ಮಾತು ಕೊಟ್ಟಾಗಿದೆ. ಕನ್ಸಲ್ಲೂ ಕನ್ವರ್ಸೋ ವಿಶಾಲಾಕ್ಷಮ್ಮನ್ನು ಬಿಟ್ಟು ಹೋಗ್ಬೇಕು. ಎಲ್ಲಿಗೆ ಅಂತ ಹೋಗ್ಲಿ? ಅಲ್ಲಿ ನನಗೆ ದಿಕ್ಕು ದೆಸೆ ಯಾರು? ಯಾರು? ಯಾರಾದ್ರೂ ಇದ್ದೀರಾ? ಯಾರು? ಯಾರದು? ದುಷ್ಟರಿರೋ ಕಡೆ ನೀನ್ ನಗ್ನಗ್ತಾ ಫೋಟೋದಲ್ಲಿರೋದನ್ನ ನೋಡಿದ್ರೆ ನಿನ್ ಮಗನ್ನ ನಾಶ ಮಾಡ್ಬೇಕು ಅನ್ಕೊಂಡಿರೋ ತಿಲೋತ್ತಮನ ಹೇಗ್ ತಡೀತೀಯಾಕ? ಹೋಗಕ್ಕ ಹೋಗು, ನಮ್ ವಿಶಾಲ್ನ ಕಾಪಾಡು. ಕಾಪಾಡು ಅಂತ ದೇವತೆ ಹತ್ರ ಬೇಡ್ಕೋ. ಹೋಗು. ಯಾರಾದ್ರೂ ಮಾತಾಡಿ. ಯಾರಿದ್ದೀರಾ ಅಲ್ಲಿ? ನೈನಿ 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 ನೈನಿ.
पङ्कजवासिनि देवसुपूजित सद्गुणवर्षिणि शान्तियुते जय जय हे मधुसूदन कामिनि आदिलक्ष्मि सदा पालय माम्। ಭಯ ಆಯ್ತನಮ್ಮ? ಅಯ್ಯೋ, ನನಗೆ ಯಾಕೆ ಭಯ? ಸಾಕ್ಷಾತ್ ಅಮ್ಮನವ್ರ ಥರನೇ ಕಾಣಿಸ್ತಾ ಇದ್ದೀರಾ. ಆ ಬೊಟ್ಟು, ಗಾಜಿನ ಬಳೆ, ತುಂಬಿದ ಮುತ್ತೈದೆ ಥರ ಇದ್ದೀರಾ. ಯಾರಮ್ಮ ನೀವು? ನಿಮ್ಮ ಹೆಸರು? ಪೂರ್ತಿ ಹೆಸರು ಇಲ್ಲದೆ ಹೋದ್ರು ದೇವಿ ಅಂತ ಕರೀತಾರೆ ನಮ್ಮೋರು. ದೇವಮ್ಮನವರು. ಈ ಊರಲ್ಲಿ ಯಾವತ್ತೂ ನಿಮ್ಮನ್ನ ನೋಡೇ ಇಲ್ವಲ್ಲ? ಆಗ ನೀನಿನ್ನೂ ಹುಟ್ಟಿರ್ಲಿಲ್ಲ. ಓ ಹಾಗಾ? ಅಂದರೆ ನೀವು ಹೊರಟೋಗಿ ತುಂಬ ವರ್ಷ ಆಗಿದೆ. ಹೌದು, ಮತ್ತೆ ಈಗ ಬಂದಿದ್ದೀನಿ. ನಿನ್ನ ಕಷ್ಟ ನೋಡಿ ಮಾತಾಡ್ಸೋಣ ಅಂತ ಬಂದೆ ನೈನಿ. ನನ್ನ ಹೆಸರು ನಿಮಗೆ ಹೇಗೆ ಗೊತ್ತು ದೇವಮ್ಮನವ್ರೆ? ನೀನು ಅಮ್ಮನವರ ಅಂಶ ಅಂತ, ಆ ತಾಯಿ ಕೃಪಾ ಕಟಾಕ್ಷ ನಿನಗಿದೆ ಅಂತ. ನಿಮ್ಮ ತಾತ ನೀನು ಹೆಸರು ಕರೆದಿದ್ದನ್ನ ನಾನು ಕೇಳಿಸ್ಕೊಂಡೆ. ಓ ಹಾಗಾ? ಆದರೂ ಸುತ್ತಮುತ್ತನೇ ಇದ್ರೂ ನೀವು ಕಾಣಿಸ್ಲೇ ಇಲ್ವಲ್ಲ? ನಾನು ಕಾಣಿಸಲ್ಲಮ್ಮ. ಅದು ಸರಿನೇ, ನಾನು ನೋಡಿಲ್ವೇನೋ. ನನ್ನಿಂದ ಎಲ್ರಿಗೂ ಕಷ್ಟ ಅಂತ ಯಾವಾಗಲೂ ಅಳ್ತಾನೆ ಇರ್ತೀನಿ. ಆಗ ನೀವು ನನ್ನ ಪಕ್ಕನೇ ಹೋಗಿದ್ರು ಗಮನಿಸೇ ಇರಲ್ಲ. ಈಗ ನೋಡಿದ್ನಲ್ಲ, ಯಾವತ್ತೂ ಮರೆಯಲ್ಲ ಬಿಡಿ. ಆದರೂ ನಾನು ಊರು ಬಿಟ್ಟು ಹೊರಟೋದ್ರೆ ನಿಮಗೆ ಹೇಗೆ ಕಾಣಿಸ್ತೀನಿ? ನನ್ನ ಭ್ರಮೆ. ಕಾಣಿಸ್ತೀನಿ ಬಿಡು ನೈನಿ. ನೀನು ಕರೆದ್ರೆ ನಾ ಬರಲ್ವಾ? ಹಾ, ಆದರೆ ನನ್ನೋರು ನನ್ನ ನೋಡಕ್ಕೆ ಬರಬಾರ್ದು. ತಾತ, ಅಮ್ಮ, ತಂಗಿ ಆ ವಿಶಾಲಾಕ್ಷಮ್ಮನ ಬಿಟ್ಟು ಹೋಗ್ತಾ ಇರೋದಕ್ಕೆ ತುಂಬ ದುಃಖ ಆಗ್ತಾ ಇದೆ ದೇವಮ್ಮನವ್ರೆ. ಇಲ್ಲೇ ಇರೋಣ ಅಂದರೆ ಊರ್ನವ್ರು ಬಿಡ್ತಾ ಇಲ್ಲ. ನಾನು ಹೋಗಬೇಕು. ಬೇಜಾರು ಮಾಡ್ಕೋಬೇಡ ನೈನಿ. ನಿನ್ನನ್ನು ಕಳಿಸ್ತಾ ಇದ್ದಾರೆ ಅಂತ ಅನ್ಕೋಬೇಡ. ನೀನೇ ಹೋಗ್ತಿರೋದು ಅನ್ಕೋ. ಎರಡೂ ಒಂದೇ ಅಲ್ವಾ? ಅಲ್ಲ, ಬರಬೇಡ ಅಂತ ಈ ಊರಿನವ್ರು ಹೇಳ್ಬೋದೇನೋ, ಆದರೆ ಬರಬೇಕು ಅಂತ ನನ್ನಂಥವ್ರ ಆಸೆನೂ ಇರ್ಬೋದಲ್ವಾ? ನೀನು ಈ ಊರಿಗೆ ಮಾಡಬೇಕಾದ ಕೆಲಸ ಮುಗ್ದೋಗಿರ್ಬೇಕೇನೋ. ಬೇರೆ ಕಡೆ ಹೋಗಿ ಒಳ್ಳೆ ಕೆಲಸ ಮಾಡಬೇಕಂತ ಆ ವಿಶಾಲಕ್ಷಮ್ಮ ತಾಯಿನೇ ಇದನ್ನೆಲ್ಲ ಮಾಡಿಸ್ತಾ ಇರ್ಬೋದೇನೋ. ಇದು ನಿಜ ಅಂತೀರಾ? ನಿಜ ನೈನಿ. ನಿನ್ನಿಂದ ಯಾರ್ಯಾರಿಗೆ ಒಳ್ಳೇದಾಗಬೇಕಂತ ಬರ್ದಿದ್ಯೋ ಅವರಿಗೆ ಒಳ್ಳೇದೇ ಆಗತ್ತೆ. ನೀನು ಎಲ್ಲಿಗೆ ಹೋಗಿ ಸೇರಬೇಕೋ ನೀನು ಅಲ್ಲಿಗೆ ಸೇರ್ತೀಯ ನೈನಿ. ಅದನ್ನು ಹೇಳೋಕ್ಕಂತಾನೆ ನಾನಿಲ್ಲಿಗೆ ಬಂದಿದ್ದು. ಹೇಳಿದ್ನಲ್ಲ, ನಿಜವಾಗ್ಲೂ ನೀವೇ ದೇವತೆ ಥರ ಬಂದ್ರಿ. ನಿಮ್ಮ ಮಾತು ಕೇಳಿದ್ಮೇಲೆ ಸ್ವಲ್ಪ ಧೈರ್ಯ ಬಂತು. ನಾನು ಹೊರಟೋದ್ರೆ ಎಲ್ಲರೂ ಖುಷಿಯಾಗಿರ್ತಾರೆ. ನನಗೆ ಆ ವಿಶಾಲಾಕ್ಷಮ್ಮ ಜೊತೆ ಇರ್ತಾರೆ. ಆಗಾಗ ನೀವು ಬರ್ತೀನಿ ಅಂದ್ರಲ್ಲ, ನಾನಂತೂ ಮಾತು ತಪ್ಪೋಳಲ್ಲ, ನೀವು ತಪ್ಪಲ್ಲ. ಅಮ್ಮ, ದೇವಮ್ಮನವ್ರೆ, ದೇವಮ್ಮನವ್ರೆ, ಎಲ್ಲಿ ಹೋದ್ರು? ದೇವಮ್ಮನವ್ರೆ, ನಾನು ಏನೇನೋ ಮಾತಾಡಿದ್ದಕ್ಕೆ ಹೊರಟೋಗಿರ್ತಾರೆ. ಮೇಡಮ್, ಕಾಫಿ. ಈಗ ಬೇಡ, ಹೋಗು. ಓಕೆ ಮೇಡಮ್. ಆ ಹಾಳಾದ ಕುಡ್ಕಿ ಅಹಲ್ಯ ಮಧ್ಯ ಬರ್ದೆ ಹೋಗಿದ್ದಿದ್ರೆ ವಿಶಾಲ್ ಆಫೀಸಿಗೆ ಹೋಗ್ತಾನೆ ಇರಲಿಲ್ಲ. ತಿಲೋತ್ತಮ ಕನ್ಸಲ್ ಬಂದ ಮೇಲೆ ಗಾಯತ್ರಕ್ಕ ಹಂಗಿಂದಂಗೆ ಸೀದಾ ನನ್ನ ಕನ್ಸಲ್ ಬಂದ್ಲು. ವಿಶಾಲ್ ಅಮೇರಿಕಾದಲ್ಲಿ ಓದ್ಕೊಂಡು ಬಂದೇ ಹೊರತು ಬಿಸ್ನೆಸ್ ಬಗ್ಗೆ ಏನು ಗೊತ್ತು ಅಂತ ತಿಲೋತ್ತಮ ಅವನ್ನ ಮುದ್ದು ಮಾಡಿ ತುಂಬ ಹಾಳು ಮಾಡ್ತಿದ್ದಾಳೆ. ಹಂಗೆ ಕೈ ಕೊಟ್ಕೊಂಡು ಸುಮ್ಮನೆ ಕೂತ್ಕೊಂಡ್ರೆ
ಕಂಪ್ನಿ ಮುಚ್ಚಬೇಕಾಗತ್ತೆ ಅಂತ ತುಂಬಾ ಬೇಜಾರಲ್ಲಿ ಹೇಳಿದ್ಲು ಬಾವಾ. ನನ್ನ ಪ್ಲಾನ್ ಹಾಳು ಮಾಡೋಕೆ ಅಂತಾನೆ ಅವಳಿ ಮನೇಲಿ ಇದ್ದಾಳೆ ಅನ್ಸುತ್ತೆ. ಛೇ, ತಿಲೋತ್ತಮ, ಟೈಮ್ ಪಾಸ್ ಆಗದೆ ನಿನ್ನನ್ನ ನೀನೇ ಬೈಕೋತಿದೀಯಾ? ನನ್ನನ್ನ ನಾನು ಯಾಕೆ ಬೈಕೊಳ್ಳಿ? ಒಂದ್ ನಿಮಿಷ. ಗಾಯತ್ರಕ್ಕ ಕನ್ಸಲ್ ಬಂದಿದ್ಲು ಅಂತ ಕಥೆನ ತುಂಬಾ ಚೆನ್ನಾಗಿ ಹೇಳ್ದೆ. ನಿನ್ ಬೆರಳಿಂದ ನಿನ್ ಕಣ್ಣನ್ನೇ ಚುಚ್ಕೊಳ್ಳೋ ತರ ನಾನು ಕೂಡ ಚೆನ್ನಾಗಿ ಕಲರ್ ಕಾಗೆ ಹಾರಿಸ್ದೆ. ನಿನ್ ಹಾಗೆ ನಾನು ಕೂಡ ಕಥೆನೇ ಹೇಳ್ದೆ. ಈ ಕುಡ್ಕಿ ಮಾತನ್ನ ನಂಬಲ್ಲ ಅನ್ಕೊಂಡೆ. ನನ್ನ ಮಗ ನಂಬದ್ನಲ್ಲ. ನಿನ್ ಮಗ ಹೇಗಾಗ್ತಾನೆ? ಹೋಗ್ಲಿ, ನೀನ್ ಮನಸ್ಸಾಕ್ಷಿಯಾಗಿ ನನ್ ಮಗ ಅಂತ ಒಪ್ಕೋತೀಯಾ? ನಿನಗೆ ಮನೆ ಹಾಳು ಬುದ್ಧಿ ಇದೆಯೇ ಹೊರತು ನಿಂಗ್ ಒಳ್ಳೆ ಮನ್ಸು ಎಲ್ಲಿದೆ ಹೇಳು? ಅದೇ ಬುದ್ಧಿನೇ ನಿನ್ನ ತಿಪ್ಪರ್ಲಾಗ ಹಾಕ್ಸತ್ತೆ, ನೋಡ್ತಾ ಇರು. ನಿನ್ನ ಹೊಟ್ಟೆಲ್ ಹುಟ್ಟದೆ ಹೋದ್ರು ಯಾವಾಗ್ಲೋ ಸತ್ ಹೋಗಿರೋ ಆ ನಿನ್ನಕ್ಕ ಗಾಯತ್ರಿ ದೇವಿ ಗರ್ಭನ ಬಾಡ್ಗೆಗ್ ತಗೊಂಡ್ತರ ಫೀಲ್ ಆಗಿ ವಿಶಾಲ್ನ ನಿನ್ನ ಮಗ ಅಂತ ಡ್ರಾಮಾ ಮಾಡಿದ್ದು ಸಾಕು. ಆಫೀಸಿಗೆ ಹೋಗಿರೋ ವಿಶಾಲ್ನ ಇನ್ನೊಂದೇ ವಾರದಲ್ಲಿ ನಾನೇ US ಹೋಗ್ತೀನಿ ಅನ್ನೋ ಹಾಗೆ ಮಾಡ್ತೀನಿ, ನೋಡ್ತಿರು. ಇಟ್ಸ್ ಮೈ ಚಾಲೆಂಜ್. ಅತ್ತೆ, ನೀವ್ ಚಾಲೆಂಜ್ ಮಾಡಿದ್ರಾ? ಸೋಲೋದ್ ಗ್ಯಾರಂಟಿ. ಯಾಕೆ ಹೇಳ್ದೆ ಗೊತ್ತಾ? ಬೊಗಳೋ ನಾಯಿ ಕಚ್ಚೋದಿಲ್ವಂತೆ. ಹಾಸಿನಿ, ನಾನ್ ಗಾದೆ ಮಾತು ಹೇಳಿದ್ನಪ್ಪ. ಒಂದ್ ವೇಳೆ ಕಚ್ಚಿದ್ರೆ? ಇನ್ನೊಂದ್ ಗಾದೆ ಮಾತಿದೆ, ನಾಯಿ ಬಾಲ ಯಾವಾಗ್ಲೂ ಡೊಂಕೆ. ಹುಚ್ಚಾಗಿ ಮಾತಾಡ್ದೆ ಮೊದ್ಲಿನಿಂದ ಹೊರಟೋಗು. ಮಾವಿನ ಹಣ್ಣಿನ ಜ್ಯೂಸ್ ರೆಡಿ ಮಾಡ್ಕೊಂಡು ಬಂದಿದ್ದೆ, ಕುಡಿಬಹುದೇನೋ ಅಂತ. ಹೋಗು ಅಂದೆ. ಸರಿ, ಒಳ್ಳೆ ಜ್ಯೂಸ್ ಮಿಸ್ ಮಾಡ್ಕೊಂಡ್ರಿ. ಇವಳ್ದೊಂದ್ ಕಾಟ. ಮನ್ಸಲ್ಲಿ ಯಾವ ಕಲ್ಮಶನೂ ಇಲ್ದೋರು ನಿನ್ನ ಕಣ್ಣಿಗೆ ಹಂಗೆ ಕಾಣಿಸ್ತಾರಮ್ಮ. ಶಪಥ ಗಿಪಥ ಮಾಡಿದ್ಯಲ್ಲ, ನೋಡೇ ಬಿಡ್ತೀನಿ. ಒಂದೇ ಒಂದು ವಾರ ಇರೋದು. ಛೇ, ಬೇಜಾರು ಮಾಡ್ಕೋಬೇಡ ನೈನಿ. ನಿನ್ನನ್ನು ಕಳಿಸ್ತಾ ಇದ್ದಾರೆ ಅಂತ ಅನ್ಕೋಬೇಡ. ನೀನೇ ಹೋಗ್ತಿರೋದು ಅನ್ಕೋ. ನಿನ್ನಿಂದ ಯಾರ್ಯಾರಿಗೆ ಒಳ್ಳೇದಾಗ್ಬೇಕಂತ ಬರ್ದಿದ್ಯೋ ಅವರಿಗೆ ಒಳ್ಳೇದೇ ಆಗುತ್ತೆ. ನೀನು ಎಲ್ಲಿಗೆ ಹೋಗಿ ಸೇರ್ಬೇಕೋ ನೀನು ಅಲ್ಲಿಗೆ ಸೇರ್ತೀಯ ನೈನಿ. ಅದನ್ನ ಹೇಳೋಕಂತಾನೆ ನಾನು ಇಲ್ಲಿಗೆ ಬಂದಿದ್ದು. ಅಳ್ತಾ ಕೂತ್ರೆ ಸಮಸ್ಯೆ ಬಗೆಹರಿಯಲ್ಲ. ನಾಳೆ ಬೆಳಗ್ಗೆನೆ ಊರು ಬಿಟ್ಟು ಹೊರಡಬೇಕು. ಇರೋದಕ್ಕೆ ಮನೆ ಇಲ್ಲದೆ ಹೋದ್ರೂ ತೊಟ್ಕೊಳಕ್ ಬಟ್ಟೆ ಇದ್ರೆ ಮರದ ಕೆಳಗೆ ಬೇಕಾದ್ರೂ ಬದುಕ್ಬೋದು. ಬಟ್ಟೆ ಜೋಡಿಸ್ಕೊಳ್ಳಿ. ಅಮ್ಮ, ಸುಮ್ನೆ ನನಗೆ ಕಷ್ಟ ಕೊಡ್ತಾ ಇದೀಯಾ? ಊರ್ ಬಿಟ್ಟು ಹೋಗ್ಬೇಕಾಗಿರೋದು ನಾವಲ್ಲ, ನಮ್ಮೂರಿಗೆ ಹಿಡ್ದಿರೋ ಶನಿ. ಅದೇ ನೀನ್ ದೊಡ್ಡ ಮಗ್ಳು. ಅಕ್ಕ, ಅಮ್ಮ ಹೇಳಿದನ್ನ ಕೇಳಿಸ್ಕೊಂಡೆ ತಾನೆ? ನಾಳೆ ಬೆಳಿಗ್ಗೆನೆ ನಾವೆಲ್ಲರೂ ಊರ್ ಬಿಟ್ಟು ಹೋಗ್ಬೇಕಂತಕ್ಕ. ಯಾಕೆ ಕೇಳಿಸ್ಲಿಲ್ವಾ? ಕೇಳಿಸ್ಕೊಂಡೆ ಸುಮನಾ. ನಾನು ಹೊರಟು ಹೋಗ್ತೀನಿ.
ಏನಮ್ಮ ಅವಳ ಹತ್ರ ಏನೋ ಮಾತಾಡ್ತಾ ಇದ್ದೆ? ವಿಶಾಲ್ ಆಫೀಸಿಗೆ ಹೋಗಿದ್ದಾನೆ ಅಂತ ಕುಣಿತಾ ಇದ್ದಾಳೆ. ಹೆಜ್ಜೆ ಹಿಡ್ತಾ ಇದ್ದಾಗೇನೆ ಬೊಕ್ಕೆ ಏನು, ಕೇಕ್ ಕಟ್ಟಿಂಗ್ ಏನು, ಫುಲ್ ಬಿಲ್ಡಪ್. ಅದನ್ನ ನೋಡ್ತಾ ಇದ್ದಾಗೇನೆ ಪರ್ಸು ಮಾಮ ನಾನು ಒಂಟಿಯಾಗಿ ಬಿಟ್ಬಿಡುವಲ್ಲ ಬಾ ಅಂತ ಹೇಳಿ ಎಲ್ಲ ಓಡೋದ್ರಮ್ಮ. ಮಾಮ್, ಇವನು ಅಮೆರಿಕಾಗೆ ಹೋಗದೆ ಇದ್ರೆ ದಿನ ನಾವು ಕೆಲ್ಸದವ್ರಾಗಿ ಹೋಗ್ತೀವಿ. ಅವನು PA, ನಾನು ಡ್ರೈವರ್ ಆಗ್ಬೇಕಾಗತ್ತೆ. ಕನ್ಸಲ್ಲೂ ಹಾಗಾಗೋಗ್ ಬಿಡಲ್ಲ ನಾನು. ನೀನೇನ್ ಮಾಡ್ತೀಯ ಅಂತ ಹೇಳಿಲ್ಲ ಅಂದ್ರೆ ನಮಗ್ ರಿಲೀಫ್ ಇರಲ್ಲ ಅಮ್ಮ. ನಮ್ಮ ಪ್ಲಾನ್ ಸಕ್ಸಸ್ ಆಗದೆ ಇದ್ರೂ ಪರವಾಗಿಲ್ಲ, ಅವನು ಇಂಡಿಯಾ ಬಿಟ್ಟು US ಹೋದ್ರೆ ಸಾಕು. ಏನೋ ನಡೀತಾ ಇದೆ ಅಮ್ಮ. ಕೇಕ್ ತಿನ್ಸಿದ್ಮೇಲೆ ನಿನ್ ಗಂಡ ಎಲ್ಲ ಹೋದ. ಆ ವಿಶಾಲ್ ಕೂಡ ಏನೋ ಅರ್ಜೆಂಟಲ್ಲಿದ್ದಮ್ಮ. ಅಪ್ಪ ಮಗ ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಡೌಟ್ ಬರ್ತಾ ಇದೆ ಅಮ್ಮ. ನಾವೇನಾದ್ರೂ ಎಚ್ಚರ ತಪ್ಪಿದ್ರೆ ಮುಂದೆ ಕಷ್ಟ ಆಗತ್ತೆ. ಏನೇ ಮಾಡಬೇಕು ಅನ್ಕೊಂಡ್ರು ವಿಶಾಲ್ಗೆ 1 ವೀಕ್ ಟೈಮ್ ಇದೆ. ಅದಾದ್ಮೇಲೆ ಅಮೇರಿಕಾನೇ ಗತಿ. ಇದೇ ಫೈನಲ್. ಇವಾಗ ರಿಲ್ಯಾಕ್ಸ್ ಆಗಿರ್ಬೋದು, ಏನಾದರೂ ಕುಡಿಬೋದು. ಏ ವಿಕ್ರಾಂತ್, ಶಟ್. ಏನಾಯ್ತಮ್ಮ? ಇದು ಹಾಸಿನಿ ಮಾಡಿದ್ದು. ಕುಡಿ ಅಂತ ಆಗ್ಲೇ ತಂದಿಟ್ಟಿದ್ಲು. ಅಬ್ಬಾ, ಬಂದೇನಮ್ಮ? ವಯಸ್ಸಿಗೆ ಬಂದ ಮಗಳನ್ನ ಮನೇಲೆ ಇಟ್ಕೊಳ್ದೆ ಊರಿಗೆ ಬಿಟ್ರೆ ಹೀಗೆ ಆಗೋದು. ಅಲ್ಲ, ಇವಳು ಬಾಯ್ ಬಿಟ್ರೆ ಬರೀ ರಕ್ತ, ಅಪಾಯ, ಅನಿಷ್ಟನೇ ಮಾತಾಡ್ತಿರ್ತಾಳೆ. ಅವಳನ್ನ ಹೇಗೂ ಬೈತಾರೆ. ಅವಳನ್ನ ಹೆತ್ತ ತಪ್ಪಿಗೆ ನೀನು ಬಯಸ್ಕೊಳ್ಬೇಡ. ಸುಮನಾ, ಮಾವನ್ನ ಅಕ್ಕನ್ನ ಊಟ ಕರ್ಕೊಂಡ್ ಬಾಮ್ಮ. ಶಿವ, ಇದು ನಿಂಗೆ. ಅವರು ಬರ್ಲಿ ಇರಕ್ಕ, ಎಲ್ರು ಒಟ್ಟಿಗೆ ಊಟ ಮಾಡೋಣ. ಅಯ್ಯೋ ಬಾ ತಾತ. ನಿಧಾನ, ಬರ್ತಿದ್ದೀನಲ್ಲ. ಬಾ ತಾತ, ಹೊಟ್ಟೆ ಹಸಿತಿದೆ, ಬೇಗ ಬಾ.
ನನ್ನಿಂದಾನೇ ಅಲ್ವಾ ತಾತ ನಿಮ್ಗೆ ಈ ಸ್ಥಿತಿ ಬಂತು? ಹಾಗ ಅನ್ಕೋಬೇಡ ತಾಯಿ. ಈ ಊರಿನ ಯೋಗಕ್ಷೇಮ ನೋಡ್ಕೊಳ್ಳೋ ವಿಶಾಲಾಕ್ಷಮ್ಮನಿಗೂ ಸಮಯಕ್ಕೆ ಸರಿಯಾಗಿ ನೈವೇದ್ಯ ಆಗಲ್ಲ. ಅಂಥದ್ರಲ್ಲಿ ನಮಗೆ ಬರೋ ಕಷ್ಟ ಯಾವ ಲೆಕ್ಕ? ನೋಡಮ್ಮ ನೈನಿ, ವಿಧಿ ಆಟನ ಯಾರೂ ತಪ್ಸೋಕ್ಕಾಗಲ್ಲ. ಏನಾಗಬೇಕೋ ಅದು ಆಗೇ ಆಗತ್ತೆ. ಮಾವ, ಊಟ ಮಾಡಿ. ನೈನೀನ್ ಊಟಕ್ಕೆ ಕರೆದಿಯೋ ಇಲ್ವೋ? ಒಳಗಿದ್ಲು, ಬಾಗ್ಲ ತೊಟ್ಟು ಬಂದೆ. ಅಲ್ಲೂ ನೋಡಿ. ಅದೇನೆ ಹಬ್ಬ ಕುಟ್ಕೋತೀನಿ ಅಂದಿದ್ದೆ ಇವತ್ತೇ, ಅದು ರಾತ್ರಿ ಹೊತ್ತಲ್ಲಿ ಉಟ್ಕೊಂಡಿದ್ಯಲ್ಲ ನೈನಿ. ಈ ಸೀರೆಯಲ್ಲಿ ನನ್ನ ನೋಡಬೇಕು ಅಂದ್ಯಲ್ಲಮ್ಮ. ನನ್ನ ತಾಯಿ ಹೊಸ ಸೀರೆ ಉಟ್ಕೊಂಡು ಜನನೇ ಹಬ್ಬ ಅಂತ ಅನ್ಕೋ ಶ್ಯಾಮಲಾ. ಸುತ್ತಿ ಬಳಸಿ ಮಾತಾಡಿದ್ಯಾಕೆ? ಈ ಸೀರೆನ ಉಟ್ಕೊಂಡ್ರೆ ತಾತಂಗೆ ಸಾಕ್ಷಾತ್ ವಿಶಾಲಾಕ್ಷಮ್ಮನ್ ತರ ಕಾಣಿಸ್ತೀಯಕ್ಕ. ಅಷ್ಟಮಿ ದಿನ ಆದರೂ ತಾಯಿ ವಿಶಾಲಾಕ್ಷಮ್ಮನ ಮುಖದಲ್ಲಿರೋ ಕಳೆ ಇದೆ. ಎಷ್ಟೇ ಕಷ್ಟ ಆದರೂ ಸರಿ, ನೈನಿ ಈ ಸೀರೆಯಲ್ಲಿ ಕಾಣಿಸ್ಕೊಂಡ್ರೆ ಮನೆಗೇನೋ ಕಳೆ ಅಮ್ಮ. ನಾಳೆ ಕಳೆ ಇರಲ್ವಲ್ಲ ತಾತ? ಅದ್ಯಾಕೋ? ಹೊಸ ಸೀರೆ ಆದ್ರೂ ಒಗಿದೆ ಹಂಗೆ ಉಟ್ಕೋತೀವ ತಾತ? ಉಟ್ಕೊಂಡಿರ್ತೀವಲ್ವಾ, ನಾಳೆ ಕಳೆ ಇರಲ್ವಲ್ಲ ಅಂತ ನಮ್ ಶಿವ ಹೇಳ್ತಿದ್ದಾನೆ. ನೀನ್ ತಿನ್ನು. ಏನ್ ಗೋಡಂಬಿ ಕೊಟ್ಟಿದ್ಯಾ ನೋಡು ತಿನ್ನಕ್ಕೆ? ಏನ್ ಯೋಚನೆ ಮಾಡ್ತಿದ್ಯೆ? ಕೂತ್ಕೋ. ಇವತ್ತು ನೀನೇ ತಿನ್ನಿಸ್ತೀಯ ಅಮ್ಮ? ಅಂಗೈನಲ್ಲಿ ಕರ್ಪೂರ ಹಿಡ್ಕೊಂಡು ಸುಟ್ಕೊಂಡಾಗ್ಲೂ ತಿನ್ಸು ಅನ್ಲಿಲ್ಲ. ಇವತ್ತೇನೆ ಹೊಸದಾಗಿ ಕೊನೆ ತುತ್ತಲ್ವಾ, ಅದಕ್ಕೆ ಕೇಳ್ತಾ ಇದ್ದಾಳೇನು? ತಿನ್ಸು ಅಕ್ಕ. ಕೊನೆ ತುತ್ತು ಯಾಕಾಗುತ್ತೋ? ಅವನ್ಗೆ ಸರಿಯಾಗಿ ಮಾತಾಡಕ್ ಬರಲ್ಲ ತಾತ. ನಾಳೆ ಬೆಳಿಗ್ಗೆನೆ ಊರ್ ಬಿಟ್ಟು ಹೋಗ್ತಾ ಇದೀವಲ್ವಾ, ಇಲ್ ಕೊನೆ ಸಲ ಊಟ ಮಾಡ್ತೀವಲ್ಲ ಅದನ್ನ ಹೇಳ್ತಿದ್ದಾನೆ ಅಲ್ವಾ ಅಕ್ಕ? ಸರಿ ಆಯ್ತು. ಬೇಗ ತಿಂದು ಮಲ್ಕೊಳ್ಳಿ, ಬೆಳಗ್ಗೆ ಮೊದಲನೇ ಬಸ್ ಹತ್ತಬೇಕು. ಸ್ವಂತ ಊರಾದ್ರೂ ಸ್ವಂತ ಮನೆ ಅಂತೂ ಇಲ್ಲ. ಅತ್ತೆ ಮನೆಗೆ ಹೋಗೋ ಹೆಣ್ಮಗಳು ಇಲ್ಲಿ ಯಾವುದು ಸ್ವಂತ ಅಲ್ಲ ಅಂತ ತಿಳ್ಕೊಂಡ್ರೆ ಯಾವ ಕಷ್ಟನೂ ಆಗಲ್ಲ. ಏನೂ ಆಗೇ ಇಲ್ಲ ಅನ್ನೋ ಥರ ಅಮ್ಮ ಇದ್ದಾಳೆ. ನಿನ್ಗೇನನ್ಸುತ್ತೆ ತಾತ? ವಿಶಾಲಾಕ್ಷಿನೇ ಬಂದು, ಏನೋ ಶಾಸ್ತ್ರಿ
ಊರು ಬಿಟ್ಟು ಹೋಗ್ತಾ ಇದ್ದೀಯ ಅಂತ ಕೇಳಿದ್ರೆ ಚೆನ್ನಾಗಿತ್ತಮ್ಮ. ನಿನ್ನ ಮಕ್ಕಳು ಕಷ್ಟಪಟ್ಟು ಕಣ್ಣೀರು ಹಾಕೊಂಡು ಹೋಗ್ತಿದ್ರೆ ಇಲ್ಲಿ ಏನ್ ತಮಾಷೆ ನೋಡಕ್ ಬಂದ್ಯಾ ಅಮ್ಮ ಅಂತ ಬೈದು ಕಳಿಸ್ತಾ ಇದ್ದೆ. ಹಾಗೆ ಬೈತೀನಿ ಅಂತಾನೋ ಅಥವಾ ನಾನು ಗುಡಿ ಬಾಗಿಲು ಹಾಕಿದ್ದಕ್ಕೆ ಅವಳು ಬಂದಿಲ್ವೇನೋ. ನನ್ನ ಗೋಳು ಎಲ್ಲಮ್ಮ ಕೇಳ್ತಾಳೆ. ಈ ಊರಲ್ಲಿ ಅಮ್ಮನವ್ರಿಗೆ ಪೂಜೆ ಮಾಡ್ತಾನೆ ನನ್ನ ಪ್ರಾಣ ಬಿಡಬೇಕು ಅಂದ್ಕೊಂಡಿದ್ದೆ. ಆದ್ರೆ ಈಗ ನಾನು ಪ್ರಾಣ ಬಿಡೋ ಜಾಗನೂ ಬದಲಾಗ್ತಾ ಇದೆ. ನೀನ್ ನನ್ನನ್ನು ಅಳಿಸ್ಬಿಡ್ತೀಯಮ್ಮ ತಾಯಿ. ಸುಮನ ಹೇಳ್ದಂಗೆ ನಾನು ಹೊರಟು ಹೋದ್ರೇನೆ ಇವರೆಲ್ಲ ಇಲ್ಲೇ ಇದೇ ಮನೇಲೆ ಈ ಊರಲ್ಲೇ ಇರ್ತಾರೆ. ನಾನು ಹೊರಟು ಹೋಗೋದೇ ಒಳ್ಳೇದು. ಮಾಮ್, ಮೆಸೇಜ್ ಮಾಡಿದ್ಯಾ? ಕರೆದಿದ್ರೆ ಬರ್ತಿದ್ನಲ್ಲ ಮಾಮ್. ಕೆಲವು ಕೆಲಸನ ಸೈಲೆಂಟಾಗಿ ಮಾಡಬೇಕು. ನಿಮ್ಮಪ್ಪ ಎಲ್ಲಿದ್ದಾರೆ? ಅಜ್ಜಿಗೆ ರಾಮಾಯಣದ ಕತೆ ಹೇಳ್ತಾ ಇದ್ದಾರೆ. ಇಲ್ಲಿ ಮಹಾಭಾರತ ಓದಬೇಕು. ರಾಮಾಯಣ ಓದಿದ್ರೆ ಪ್ರಯೋಜನ ಆಗಲ್ಲ. ನಿನ್ನನ್ ಮದುವೆ ಮಾಡ್ಕೊಂಡು ಅಪ್ಪ ರಾಮನ್ ತರಾನೇ ಇದಾನಲ್ಲ ಮಾಮ್. ವಿಕ್ರಾಂತ್, ನೀನಿನ್ನೂ ಚಿಕ್ಕೋನು. ನಿನಗೆ ಯಾಕೆ ಅದೆಲ್ಲ? ಸಾರಿ ಮಾಮ್. ಓಕೆ, ಲಿವ್ ಇಟ್. ಮೊದಲು ನಾವು ಅವ್ರ ರೂಮಿಗೆ ಹೋಗ್ಬೇಕು. ಯಾಕೆ ಮಾಮ್? ಅವ್ರಿಗೆ ಡೈರಿ ಬರೆಯೋ ಅಭ್ಯಾಸ ಇದೆ ಅಲ್ವಾ? ಆಫೀಸಲ್ಲಿ ಇವತ್ತೇನಾಗಿದೆ ಅಂತ ತಿಳ್ಕೋಬಹುದು. ಗುಡ್ ಐಡಿಯಾ ಮಾಮ್. ಲೆಟ್ಸ್ ಮೂವ್. ವಿಕ್ರಾಂತ್, ನೀನ್ ಇಲ್ಲೇ ಇರು. ಯಾರಾದ್ರೂ ಬರ್ತಾರ ನೋಡು. ನಾನು ಹೋಗಿ ಡೈರಿ ನೋಡು. ಓಕೆ. ಎಲ್ಲಿಟ್ಟಿದ್ದಾನೋ ಏನೋ. ಇದೇನ್ ಬಂಗಾರನ? ಯಾರ ಕೈಗೂ ಸಿಗದಿರೋ ಹಾಗೆ ಎತ್ತಿಡೋಕೆ. ಸಂಜೆ ಬರೋ ನ್ಯೂಸ್ ಪೇಪರ್ ಥರ ಇರೋ ಡೈರಿ, ಅದು ಕೂಡ ಸಿಗದಿರೋ ಹಾಗೆ ಎತ್ತಿಟ್ಟಿದ್ದಾನೆ ಅಂದ್ರೆ ಸಮಥಿಂಗ್ ಇಸ್ ದೇರ್. ಎಲ್ಲಿಟ್ಟಿದ್ದಾನೋ ಏನೋ. ಲೀಗಲ್ ಅಡ್ವೈಸರ್ ರಂಗನಾಥ್ ಕಾಲ್ ಮಾಡ್ತಿದ್ದಾರಲ್ಲ, ಯಾಕೆ? ಗುಡ್ ಈವ್ನಿಂಗ್ ಸರ್. ನೀವು ಹೇಳಿದಾಗೆ ಗಾಯತ್ರಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ಗೆ ಸಂಬಂಧಪಟ್ಟ ಪ್ರಾಪರ್ಟೀಸ್ನೆಲ್ಲ ವಿಶಾಲ್ ಸರ್ ಹೆಸರಲ್ಲಿ ಡಾಕ್ಯುಮೆಂಟ್ಸ್ ಪ್ರಿಪೇರ್ ಮಾಡಿದ್ದೀನಿ. ಏಯ್, ಎಲ್ಲಿಗೆ ಹೋಗ್ತಿದ್ಯಾ? ಈ ರೂಮ್ ಕ್ಲೀನ್ ಮಾಡ್ಬೇಕು ಸರ್. ಏನು ಬೇಡ, ಹೊರಡು. ಮಂಡೇ ರಿಜಿಸ್ಟ್ರೇಷನ್ ಕೆಲಸ ಇಟ್ಕೋಬೋದು ಸರ್. ಹಲೋ ಸರ್.
ಸರ್ ಕೇಳಿಸ್ತಾ ಇದೆಯಾ? ಯಾ ಹಲೋ, ನೋ ಪ್ರಾಬ್ಲಮ್. I'll come tomorrow. Yeah. Done. No, it's ಮಾವ ಹಾ, ಹೇಳಮ್ಮ. ಸ್ವರೂಪಾನಂದ ಸ್ವಾಮಿಗಳ ಶಿಷ್ಯಂದ್ರು ಬಂದಿದ್ದಾರೆ. ಹೌದಾ? ಅಮ್ಮನ ತಿಲುತಮ್ಮನ ಇಬ್ರನ್ನ ಕರಿಯಮ್ಮ. ಸರಿ ಮಾವ. ನಿಂತ್ಕೊಳ್ಳಿ ಅತ್ತಿಗೆ. ಮಾಮ್ನ ನಾನು ಕರಿತೀನಿ, ಅಜ್ಜಿನ ನೀವು ಕರೀರಿ. ಹೆಂಗ್ ಕರಿತೀಯ ಅತ್ತೆಯವ್ರನ್ನ? ಓಹೋ ಅಂತನಾ? ಮಾಮ್, ಸ್ವಾಮೀಜಿಯವರು ಬಂದಿದ್ದಾರೆ. ಎಲ್ಲರೂ ನಿನಗೋಸ್ಕರ ಕಾಯ್ತಿದ್ದಾರೆ. ಸ್ವಲ್ಪ ಹೊತ್ತಲ್ಲಿ ಡ್ಯಾಡ್ ಬಂದಿರೋರು. ಬೇಗ ಬಾ ಮಾಮ್. ಒಂದು ಸಲ ಸ್ವಾಮಿಗಳನ್ನ ಭೇಟಿ ಆದೆ ಅಂದ್ರೆ ವಿಶಾಲ್ ಇನ್ ಮುಂದೆ ಇಂಡಿಯಾದಲ್ಲೇ ಹೆಜ್ಜೆ ಇಡದಿರೋ ಹಂಗ್ ಮಾಡ್ಬಿಡ್ತೀನಿ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಇರ್ಲಿ, ಪರವಾಗಿಲ್ಲ. ನಾಳೆ ಬೆಳಿಗ್ಗೆನೆ ಗುರುಗಳು ಇಲ್ಲಿಗೆ ಬಂದ್ಬಿಡ್ತಾರೆ. ಪೂಜೆಗೆ ಏನೇನು ಬೇಕೋ ಅದನ್ನ ಸಿದ್ಧತೆ ಮಾಡ್ಕೊಳಕ್ ಹೇಳಿದ್ದಾರೆ. ತಾವು ಹೇಳಿದ್ದನ್ನೆಲ್ಲ ನನ್ನ ಮಗ ತರಿಸಿಟ್ಟಿದ್ದಾನೆ. ಮತ್ತೇನಾದ್ರೂ ಬೇಕಾದ್ರೆ ಹೇಳಿ ಸ್ವಾಮಿ, ತರಿಸಿಡ್ತೀವಿ. ಹಾಗೇ ಆಗಲಿ. ಪಾಶುಪತ ರುದ್ರ ಹೋಮ ತುಂಬ ನಿಷ್ಠೆಯಿಂದ ಆಗಬೇಕು. ಯಾರೂ ತಪ್ಪು ತಿಳಿಬೇಡಿ. ಮನೆಯಲ್ಲಿ ಯಾರೂ ಮದ್ಯ ಮಾಂಸ ಸೇವಿಸಬಾರ್ದು. ಕುಡಿಯೋರು ನಮ್ಮ ಮಾತು ಕೇಳಲ್ವಲ್ಲ. ನಾಳೆ ಒಂದಿನ ಅವ್ರಿಗೆ ಸೇವಿಸಬಾರ್ದು ಅಂತ ಹೇಳಿಮ್ಮ. ಹಾಗೆ ಆಗ್ಲಿ ಸ್ವಾಮಿ. ಹಾ, ಊಟ ಮಾಡಿ. ಹಾಸಿನಿ, ಏರ್ಪಾಡು ಮಾಡಮ್ಮ. ಇಲ್ಲ, ಬೇಡ. ನಾಳೆ ಬೆಳಿಗ್ಗೆ ಹೋಮ ಮುಗಿಯೋವರೆಗೂ ಒಂದು ತೊಟ್ಟು ನೀರು ಕುಡಿಯಲ್ಲ ನಾವು. ಓಹೋ. ವಿಕ್ರಾಂತ್, ಸ್ವಾಮೀಜಿಯವ್ರಿಗೆ ಉಳ್ಕೊಳಕ್ ವ್ಯವಸ್ಥೆ ಮಾಡು. ಎಸ್ ಡ್ಯಾಡ್, ಪ್ಲೀಸ್ ಕಮ್. ನಡೀರಿ, ಈ ಕಡೆ ಬನ್ನಿ. ಕೇಳಿಸ್ಕೊಂಡ್ರಲ್ಲ? ನಾಳೆ ಒಂದಿನ ಭಯ ಭಕ್ತಿ ಇವೆರಡೂ ಇರ್ಲಿ. ಅದೆಲ್ಲಿ ಸಿಗುತ್ತೆ ಮಾವ? ಏಯ್, ನೀವು ಒಳಗಡೆ ಹೋಗೋ. ಸರಿ, ಬನ್ರಮ್ಮ. ಬನ್ನಿ. ನಡೀರಿ, ಎಲ್ಲ ನಡೀರಿ. ನನಗ್ ಗೊತ್ತಾಗೋ ಹಾಗೆ ಪೂಜೆ, ಗೊತ್ತಿಲ್ದಿರೋ ಹಾಗೆ ಆಸ್ತಿ ಅವನ ಹೆಸರಿಗೆ, ಇನ್ನು ಏನೇನೋ. ತಾತ, ನನ್ನನ್ನ ಮೊಮ್ಮಗಳಾಗಿ ಅಲ್ಲ, ನಿನ್ ತಾಯಿ ತರ ನೋಡ್ಕೊಂಡೆ. ನಿನ್ನನ್ನ ಬಿಟ್ಟು ಹೋಗ್ತಾ ಇದ್ದೀನಿ. ನನ್ನ ಕ್ಷಮಿಸು ತಾತ.
ನಿನ್ ಮಗಳೇ ನಿಮ್ಗೆ ಯಾರಿಗೂ ಗೊತ್ತಿಲ್ದಂಗೆ ದೂರ ಹೋಗ್ತಿದ್ದಾಳೆ. ನನಗೋಸ್ಕರ ಹುಡುಕ್ಬೇಡ, ನಾನಿಲ್ಲ ಅಂತ ಕಣ್ಣೀರ್ ಹಾಕ್ಬೇಡ, ಸುಮನ ಮೇಲೆ ಕೋಪ ಮಾಡ್ಕೋಬೇಡ, ಅವಳನ್ನ ಚೆನ್ನಾಗಿ ನೋಡ್ಕೊ. ಹೋಗ್ತೇನಮ್ಮ.